ಬಿಗ್ ಬಾಸ್ ನೋಡುಗರಿಗೆ ಶಾಕಿಂಗ್ ನ್ಯೂಸ್. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸೇ ಕಾಣಿಯಾಗಿದ್ದಾರೆ. ಎಸ್, ಇದು ನಿಜ. ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಹ್ಯಾಂಡಲ್ ಮಾಡಲ್ಲ, ದಿ ವಿಲನ್ ಹ್ಯಾಂಡಲ್ ಮಾಡ್ತಾರೆ. ಇದಾಗ್ಲೇ ನೀವು ಪ್ರೋಮೋನಲ್ಲಿ ನೋಡಿರ್ತೀರಾ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಅಧೀನದಲ್ಲಿ ಇಟ್ಕೊಳ್ಳೋಕೆ, ಹೊಸ ಆಟವನ್ನ ಶುರು ಮಾಡೋಕೆ ವಿಲನ್ ಎಂಟ್ರಿ ಕೊಟ್ಟಾಗಿದೆ. ಸೊ ಇನ್ಮೇಲೆ ಆಟ ಬೇರೆನೆ ಇರುತ್ತೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಯಾರ್ಯಾರನ್ನ ಯಾವ್ಯಾವ ರೀತಿ ಆಟ ಆಡಿಸ್ತಾರೆ, ಬಂದಿರುವಂತ ವಿಲನ್ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಇಷ್ಟು ಸೀಸನ್ಗಳನ್ನ ನೋಡ್ತಾ ಹೋಗೋದಾದ್ರೆ ಈ ತರದ ಒಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಸೀಸನ್ ನಲ್ಲಿ ಕೊಡ್ತಾನೆ ಬಂದಿದ್ದಾರೆ. ಇವಾಗ ರಾಕ್ಷಸರು, ಗಂಧರ್ವರು ಅಂತ ಆಗಿರ್ಬೋದು, ಅದೇ ರೀತಿ ಇದನ್ನು ಕೂಡ ಅಂತ ಅನಿಸ್ತಾ ಇದೆ. ಆದ್ರೆ ವಿಭಿನ್ನವಾದ ರೀತಿಯಲ್ಲಿ ಫಸ್ಟ್ ಆಫ್ ಆಲ್ ಈ ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಹಾಗೆ ಅದೇ ರೀತಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನೇ ಈಗ ಹೊಸ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಕೊಟ್ಟಿರುವಂತದ್ದು. ವಿಲನ್ ಯಾವ ರೀತಿ ಕಾಟ ಕೊಡ್ತಾರೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಅನ್ನುವಂಥದ್ದನ್ನ ನಾವು ಕುತೂಹಲದಿಂದ ಕಾದು ನೋಡ್ಬೇಕಾಗಿದೆ. ಇದು ನಮಗಷ್ಟೇ ಅಲ್ಲ ಕುತೂಹಲ, ಅಲ್ಲಿರುವಂತ ಸ್ಪರ್ಧಿಗಳಿಗೆ ಇನ್ಮುಂದೆ ಏನೇನಾಗುತ್ತೆ, ಯಾರ್ಯಾರ ಒಂದು ಸಂಗತಿಗಳು ಏನೇನಾಗುತ್ತೆ ಅಂತ ಅವರೇ ಕಾದು ನೋಡ್ಬೇಕಾಗಿದೆ. ಹಾಗಿದ್ರೆ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈ ವಾರದ ಬಿಗ್ ಬಾಸ್ ಎಪಿಸೋಡ್ಸ್ ಯಾವ್ಯಾವ ರೀತಿ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ, ಹಾಗೇನೆ ಕುತೂಹಲಕಾರಿಯಾಗಿ ಇರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.